ಹಾಕೊಳ್ಳೋದ್ರಿಂದ ನಿಜವಾಗ್ಲೂ 100% ರಿಸಲ್ಟ್ ಗೊತ್ತಾಗೇ ಆಗುತ್ತೆ. ನೀವಿರುತ್ತೆ ಅಂದ್ರೆ ಈ ತರ ಆಗುತ್ತೆ. ಸೊ ಇದಕ್ಕೆ ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಹುಡುಗಿ ತನುಪ್ರಿಯ. ನೀವು ನೋಡ್ತಾ ಇದ್ದೀರಾ ತನುಪ್ರಿಯ ಆಚಾರ್ ಯೂಟ್ಯೂಬ್ ಚಾನಲ್. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ, ಎಸ್ ಇವತ್ತು ತುಂಬಾ ಜನ ಹುಡುಗಿರಲ್ದಲೆ ಹುಡುಗರು ಕೂಡ ನನಗೆ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ, ಮೇಡಮ್ ನೀವು ಬರೀ ಹುಡುಗಿರ್ಗಷ್ಟೇ ಟಿಪ್ಸ್ನ ಹೇಳೋದ, ಹುಡುಗರಿಗೆ ಏನು ಹೇಳಲ್ವಾ ಅಂತ ಕೇಳಿದ್ದಾರೆ. ಡೆಫಿನೆಟ್ಲಿ ಅದರಲ್ಲೂ ತುಂಬ ಜನ ನನಗೆ ಕೇಳಿರೋ ಅಂತಹ ಒಂದು ರೆಕಮೆಂಡೆಡ್ ಟಿಪ್ಸ್ ಏನಪ್ಪ ಅಂದರೆ, ನೈಟ್ ರೊಟೀನಲ್ಲಿ ನಮ್ಮ ಸ್ಕಿನ್ನನ್ನು ಯಾವ ಥರ ಕಾಪಾಡ್ಕೋಬೇಕು, ಹಾಗೆ ನಮ್ಮ ಸ್ಕಿನ್ನು ಸ್ವಲ್ಪ ಹೈಡ್ರೇಟ್ ಆಗಿ ಗ್ಲೋಯಿಂಗ್ ಆಗಕ್ಕೆ ಸ್ಟಾರ್ಟ್ ಆಗಬೇಕು. ಇದಕ್ಕೆ ನೈಟ್ ಕ್ರೀಮ್ ಯಾವುದಾದ್ರೂ ಇದ್ರೆ ಹೇಳಿ ಅಂತ ಹೇಳಿದ್ದಾರೆ. ಸೊ ನೈಟ್ ಕ್ರೀಮ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನೀವು ಒಬ್ಬೊಬ್ಬರ ಸ್ಕಿನ್ ಟೆಕ್ಸ್ಚರ್ ಬೇರೆ ಬೇರೆ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಯಿಲಿ ಸ್ಕಿನ್ ಆಗಿರ್ಬೋದು, ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್ ಆಗಿರ್ಬೋದು, ಈ ಥರ ಟೈಪ್ಸ್ ಆಫ್ ಸ್ಕಿನ್ ಇದೆ. ಸೊ ಇವಾಗ ಎಲ್ಲರಿಗೂ ಒಂದೇ ಒಂದು ಮನೇಲೇನೆ ಹೋಮ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಒಂದು ಕ್ರೀಮನ್ನು ತಯಾರು ಮಾಡಿ ನಿಮ್ಮ ಫೇಸ್ಗೆ ಹಾಕೊಳ್ಳೋದ್ರಿಂದ ನಿಜವಾಗ್ಲೂ 100% ರಿಸಲ್ಟ್ ಗೊತ್ತಾಗೇ ಆಗುತ್ತೆ. ನೀವೇ ಕಮೆಂಟ್ ಮಾಡ್ತೀರಾ. ಹಾಗೆ ನನ್ನ ಹಳೆ ಒಂದು ಫೋಟೋ ಇದೆ, ವಿಡಿಯೋ ಅಲ್ಲ ಫೋಟೋ, ಅದನ್ನ ನೋಡಿ. ಸೊ ಈ ಥರ ಇದ್ದವಳು ಈ ಥರ ಈಗ ಆಗಿದ್ದೀನಿ. ಸೊ ಇದಕ್ಕೆ ಈ ಒಂದು ಟಿಪ್ ಕೂಡ ಕಾರಣ ಅಂತ ಹೇಳ್ಬೋದು. ರೆಗ್ಯುಲರ್ ಆಗಿ ಇದನ್ನು ನೈಟ್ ರೊಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಡೆಫಿನೆಟ್ ಆಗಿ ಈ ಒಂದು ಕ್ರೀಮ್ ನಿಮಗೆ ನಿಜವಾಗ್ಲೂ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಸೊ ನಾನು ನನ್ನ ವಿಡಿಯೋಸ್ ಎಲ್ಲ ಕೂಡ ಟಿಪ್ಸ್ನ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಈ ಒಂದು ಟಿಪ್ಸ್ನ ಎಲ್ಲ ಕೂಡ ನಾನು ಫಾಲೋ ಅಪ್ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿದ ಮೇಲೇ ನಿಮಗೆ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಈ ಕ್ರೀಮ್ಗೆ ಏನೇನು ಬೇಕು, ಹಾಗೆ ಈ ಕ್ರೀಮ್ನ ಹೇಗೆ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಗೈಸ್, ಈ ಕ್ರೀಮ್ಗೆ ನಿಮಗೆ ಬೇಕಿರೋದು 3 ಇಂಗ್ರೀಡಿಯೆಂಟ್ಸ್. ಯಾವ್ಯಾವುದು ಆ ಇಂಗ್ರೀಡಿಯೆಂಟ್ಸ್ ಅಂದರೆ, ದ ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ಸ್ ಇದು ವಿಟಮಿನ್ ಇ ಕ್ಯಾಪ್ಸೂಲ್. ಇದು ನಿಮಗೆ ಅರೌಂಡ್ 78 ರುಪೀಸ್ ಇದೆ ಪರ್ ಶೀಟ್. ಇದರಲ್ಲಿ ನಿಮಗೆ 20 ವಿಟಮಿನ್ ಇ ಕ್ಯಾಪ್ಸೂಲ್ಗಳು ಅವೈಲಬಲ್ ಇರುತ್ತೆ ಈ ಒಂದು ಶೀಟಲ್ಲಿ. ಆ್ಯಂಡ್ ಎಲ್ಲ ಡ್ರಗ್ ಸ್ಟೋರಲ್ಲಿ ಇದು ಅವೈಲಬಲ್ ಇರುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ ಅಂತ ಕೇಳಿ ಎಲ್ಲ ಕಡೆ ಇದನ್ನು ನಿಮಗೆ ಕೊಡ್ತಾರೆ. ಇದಾದಮೇಲೆ ಅಲೋವೆರಾ ಜೆಲ್, ಮೇನ್ ಮಸ್ಟ್ ಆ್ಯಂಡ್ ಶುಡ್ ಅಲೋವೆರಾ ಜೆಲ್ಲು. ತುಂಬ ಜನಕ್ಕೆ ಅಲೋವೆರಾ ಜೆಲ್ ಆಗಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಬಟ್ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ನೀವು ವಿಟಮಿನ್ ಇ ಕ್ಯಾಪ್ಸೂಲನ್ನ ಯೂಸ್ ಮಾಡಬೇಕು. ಇದಾದಮೇಲೆ ನಿಮಗೆ ಒಬ್ಬೊಬ್ಬರು ಸ್ಕಿನ್ನಿಗೆ ಒಬ್ಬೊಬ್ಬರು ಆಯಿಲ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನನ್ನ ಸ್ಕಿನ್ಗೆ ಕೊಕೊನಟ್ ಆಯಿಲ್ ಕೂಡ ಆಗುತ್ತೆ, ಆಲ್ಮಂಡ್ ಆಯಿಲ್ ಕೂಡ ಆಗುತ್ತೆ, ಆಲಿವ್ ಆಯಿಲ್ ಕೂಡ ಆಗುತ್ತೆ. ಸೊ ನಿಮ್ಮ ಸ್ಕಿನ್ಗೆ ಒಬ್ಬೊಬ್ಬರಿಗೆ ಆಲಿವ್ ಆಯಿಲ್ ಆಗಲ್ಲ. ಆ್ಯಂಡ್ ಅದನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ಗೆ ಎಲ್ಲ ಥರದ ಆಯಿಲ್ ಆಗುತ್ತೆ ಅಂದರೆ ಕೊಕೊನಟ್ ಆಯಿಲ್ ಹಾಕ್ಕೊಳ್ಳಿ, ಇಲ್ಲ ನಿಮ್ಮ ಫೇವ್ರೆಟ್ ಆಯಿಲ್ ಯಾವುದಿದೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ 3 ಇಂಗ್ರೀಡಿಯೆಂಟ್ಸಿಂದ ಇವತ್ತು ಒಂದು ಕ್ರೀಮ್ನ ರೆಡಿ ಮಾಡ್ತೀನಿ. ಏನಿಲ್ಲ, ಫಸ್ಟ್ ವಿಟಮಿನ್ ಇ ಕ್ಯಾಪ್ಸೂಲ್ ನಿಮಗೆ ನೋಡಿ ಆಯಿಲ್ ಫಾರ್ಮಲ್ಲಿ ನಿಮಗೆ ಈ ತಿಕ್ಕ ಕನ್ಸಿಸ್ಟೆನ್ಸಿಲಿ ನಿಮಗೆ ಇದು ಅವೈಲಬಲ್ ಇರುತ್ತೆ, ಅಂದರೆ ಈ ಥರ ಆಗುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ನಾವು ಅಲೋವೆರಾ ಜೆಲ್ನ ಆ್ಯಡ್ ಮಾಡೋಣ. ಸೊ ಈ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಗೆ ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು. ಸೊ ಇದಕ್ಕೆ ಆಲಿವ್ ಆಯಿಲ್ನ ಹಾಕ್ಕೊಳ್ಳೋಣ. ಇದಕ್ಕೀಗ ಆಲಿವ್ ಆಯಿಲ್ನ ಜಸ್ಟ್ ಒಂದೇ ಒಂದು ಡ್ರಾಪ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನ ನೀವು ಡೈಲಿ ಬೇಕಾದರೂ ರೆಡಿ ಮಾಡ್ಕೋಬೋದು ಆನ್ ಸ್ಪಾಟು, ಅಥವಾ ಒಂದು ವೀಕಿಗೆ ಒಂದ್ಸಲ ರೆಡಿ ಮಾಡ್ಕೋಬೋದು. ಇದು ನಿಮಗೆ ಒಂದು ಕಂಟೈನಲ್ಲಿ ಎತ್ತಿಟ್ಕೊಂಡು ಡೈಲಿ ಬೇಕಾದರೆ ಅಪ್ಲೈ ಮಾಡ್ಕೋಬೋದು. ನೋಡಿ ಇಲ್ಲಿ ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಟೋಮೆಟಿಕ್ಕಾಗಿ ಇದು ಕ್ರೀಮ್ ಫಾರ್ಮ್ ಬರ್ತಾ ಇದೆ, ನೋಡ್ತಾ ಇದ್ದೀರಾ. ನಾನು ಇಲ್ಲಿ ಬೇರೆ ಏನೂ ಆ್ಯಡ್ ಮಾಡಿಲ್ಲ. ಸೊ ನೋಡಿ ನೈಟ್ ಕ್ರೀಮ್ ಎಷ್ಟು ಬೇಗ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಈ ಒಂದು ಕ್ರೀಮ್ ರೆಡಿ ಆಯಿತು. ನಿಮ್ಮ ಕಣ್ಮುಂದೆನೇ ಕಾಣಿಸ್ತಾ ಇದೆ, ಕ್ರೀಮ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಈ ಒಂದು ಕ್ರೀಮ್ ಫಾರ್ಮಿಗೆ ಬರುತ್ತೆ. ಇದು ನನಗೆ ಒಂದು 2 ಡೇಸ್ಗೆ ಆಗುತ್ತೆ ಇಷ್ಟು ಕ್ರೀಮ್, ಕಾಣ್ತಾ ಇದೆಯಾ. ಸೊ ಈಗ ನೆಕ್ಸ್ಟ್ ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂದರೆ, ಇದನ್ನು ಯಾವ ಥರ ಅಪ್ಲೈ ಮಾಡಬೇಕು ನಿಮ್ಮ ಸ್ಕಿನ್ಗೆ ನೈಟ್ ಟೈಮ್ ಅದನ್ನು ಕೂಡ ತೋರಿಸ್ತೀನಿ. ಸೊ ಈಗ ಹೇರ್ ಎಲ್ಲ ನಾಟ್ ಮಾಡಿದ್ದೀನಿ. ಈ ಒಂದು ಕ್ರೀಮ್ನ ಯಾವ ಥರ
ಅಪ್ಲೈ ಮಾಡ್ಕೋಬೇಕು, ತೋರಿಸ್ತೀನಿ. ಸೊ ಇದಾಗಿದೆ ಅಲ್ವಾ ನೋಡಿ. ಈ ಕ್ರೀಮ್ನ ಜಸ್ಟ್ ಈ ಥರ ನಿಮ್ಮ ಫೇಸ್ ಮೇಲೆ, ನೆಕ್ ಮೇಲೆ, ಹ್ಯಾಂಡ್ಗೂ ಬೇಕಾದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಜಸ್ಟ್ ಈ ಥರ ಒಂದು ಮಸಾಜನ್ನು ಮಾಡಿಕೊಡಿ. ಆ್ಯಂಡ್ ನೀವು ಐ ಮೇಲೂ ಕೂಡ ಇದನ್ನು ಮಸಾಜ್ ಮಾಡ್ಕೋಬೋದು, ನೆಕ್ಕು ಕೂಡ ಅಪ್ಲೈ ಮಾಡ್ಬೋದು. ನೋಡಿ ಇದಾದಮೇಲೆ ಈ ಥರ ನಿಮ್ಮ ಅಂಡರ್ ಐ ಇರುತ್ತಲ್ವ, ಅಂಡರ್ ಐ ತುಂಬ ಜನಕ್ಕೆ ಕಪ್ಪಿರುತ್ತೆ, ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹೇಳಿ ಅಂತ ಕೇಳ್ತಾ ಇರ್ತೀರಾ. ಅವ್ರಿಗೂ ಕೂಡ ಇದನ್ನು ಯೂಸ್ ಮಾಡ್ಕೊಂಬನ್ನಿ. ಆಟೋಮೆಟಿಕ್ಕಾಗಿ ಈವನ್ ಆಗಿ ನಿಮ್ಮ ಸ್ಕಿನ್ ಟೋನು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ನಮ್ಮ ಒಂದು ಅಪ್ಲೈ ಮಾಡೋ ಕ್ರೀಮ್ ಯಾವಾಗಲೂ ಈ ಥರ ಡೈರೆಕ್ಷನಲ್ಲಿ ಇರಬೇಕು. ಹಿಂಗೆ ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೆಷರ್ ಕೊಟ್ಟು ಸ್ಕಿನ್ಗೆ ಇಳಿಬೇಕು. ಇದು ಸ್ವಲ್ಪ ನಿಮಗೆ ಸ್ಟಿಕ್ಕಿ ಥರ ಅನಿಸುತ್ತೆ, ಬಟ್ ನೀವು ಯೂಸ್ ಮಾಡ್ತಾ ನಿಮ್ಗೇನು ಆ ಥರ ಏನು ಡಿಸ್ಕಂಫರ್ಟಬಲ್ ಏನಾಗಲ್ಲ, ಕಂಫರ್ಟಬಲ್ ಇದೆ. ತುಂಬ ಸ್ಟಿಕ್ಕಿ ಏನಾಗಲ್ಲ, ಬಿಕಾಸ್ ನಾವು ಇದಕ್ಕೆ ಅಲೋವೆರಾ ಜೆಲ್ ಹಾಕಿರ್ತೀವಲ್ವ. ಸೊ ಅದಕ್ಕೆ ಈ ಥರ ಲಿಫ್ಟ್ ಮಾಡ್ಕೊಳ್ಳಿ. ಯಾವುದೇ ಒಂದು ಕ್ರೀಮ್ ಅಪ್ಲೈ ಮಾಡಬೇಕಾದ್ರೂ, ಸಿರಮ್ ಅಪ್ಲೈ ಮಾಡಬೇಕಾದ್ರೂ, ಅಥವಾ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕಾದ್ರೂ, ನೈಟ್ ಕ್ರೀಮ್ನ ಅಪ್ಲೈ ಮಾಡಬೇಕಾದ್ರೂ ಈ ಒಂದು ಡೈರೆಕ್ಷನಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಅಬ್ಸರ್ವ್ ಆಗಬೇಕು ಸ್ಕಿನ್ನು. ತುಂಬ ಚೆನ್ನಾಗಿದೆ. ಟ್ರಸ್ಟ್ ಮೀ ಗೈಸ್, ಈ ಒಂದು ಕ್ರೀಮ್ ನಿಜವಾಗ್ಲೂ ಎಲ್ರಿಗೂ ಯೂಸ್ ಆಗೇ ಆಗುತ್ತೆ. ತುಂಬ ಜನಕ್ಕೆ ಕ್ವಿಕ್ಕಾಗಿ ನಾವು ಕಲರ್ ಆಗಬೇಕು, ಅಥವಾ ನಮ್ಮ ಸ್ಕಿನ್ ಟೋನ್ ತುಂಬ ಚೆನ್ನಾಗಿ ಫೇರ್ ಆಗಬೇಕು, ಒಂದು ಮದುವೆ ಇದೆ ಅಥವಾ ವೆಡ್ಡಿಂಗ್ ಸೀಸನ್ ಇದೆ ಅಥವಾ ಏನೋ ಒಂದಿದೆ, ನಾವೇನಾದರೂ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಅಥವಾ ನನಗೆ ನನ್ನ ಸ್ಕಿನ್ ತುಂಬ ಸ್ವಲ್ಪ ಕಪ್ ಕಾಣಿಸ್ತಾ ಇದ್ದೀನಿ ಅಥವಾ ಡಸ್ಕಿ ಕಾಣಿಸ್ತಾ ಇದ್ದೀನಿ, ಈ ಥರ ಇರೋರು ಡೆಫಿನೆಟ್ಟಾಗಿ ಇದನ್ನು ಟ್ರೈ ಮಾಡಿ, ರೆಗ್ಯುಲರಾಗಿ ಟ್ರೈ ಮಾಡಿ. ಒಂದು 15 ಡೇಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ಇದು ಒಂದು ರೆಕಮೆಂಡೆಡ್ ಟಿಪ್ಸು. ನಾನು ಇವಾಗ ವೀಡಿಯೋಸ್ ಮಾಡ್ತಾ ಇರೋದೆಲ್ಲ ಕೂಡ ಒಬ್ಬೊಬ್ರು ಕೇಳಿದ್ದಾರೆ. ಆ ಒಂದು ಕೇಳಿರೋ ಅಂಥ ಒಂದು ಏನು ಕಮೆಂಟ್ನ ಓದಿ ಅಥವಾ ಟೆಕ್ಸ್ಟ್ಗಳನ್ನು ಓದಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಪಕ್ಕ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ಹಾಗೆ ರಿಸಲ್ಟ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವುದ್ರ ಬಗ್ಗೆ ವೀಡಿಯೋಸ್ ಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ನನ್ನ ಮುಂದಿನ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್ ಅಂತ ಹೇಳ್ತಾ, ಹಾಗೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತಿದ್ದೀನಿ. ಇಷ್ಟ ಆದರೆ ಡೆಫಿನೆಟ್ಲಾಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನಾನು ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.